ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ಅಶೋಕನ ಹತ್ರ ಬಂದಿದ್ದೀವಿ. ಅಂದರೆ ಅಶೋಕ ಅಂದ್ರೆ ಥ್ರಿಲ್ ಆಗುವಂಥದ್ದು. ನೀನಾಸಂ ಸತೀಶ್ ಅವರು ಅಶೋಕನ ಹಿಂದೆ ಬೆನ್ನತ್ತಿದ್ದು ದೊಡ್ಡ ರಹಸ್ಯ ಇರುತ್ತೆ. ಆಮೇಲೆ ಸಮುದಾಯದ ಬಗ್ಗೆ ಮಾತಾಡಿದ್ರಿ. ಈ ಥರದ ರಿಯಲ್ ವಿಷಯಗಳು ಯಾಕೆ ಟಚ್ ಆಗುತ್ತೆ ಸತೀಶ್ಗೆ ಅಂತ? ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಋಣ ಇದೆ ನಮ್ಮ ಮೇಲೆ, ಅನ್ನ ತಿಂತೀವಿ ಸಮಾಜದಿಂದ ಅಂತಂದಮೇಲೆ ಸಮಾಜದ ಋಣ ತೀರಿಸುವಂಥ ಒಂದು ಸಣ್ಣ ಕೆಲಸನಾದ್ರೂ ನಾವು ಮಾಡಬೇಕು. ಅದನ್ನು ನನ್ನ ಸಿನಿಮಾಗಳ ಮುಖಾಂತರ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬೇರೆ ಮುಖಾಂತರ ಮಾಡ್ತಾ ಸಮಾಜ ಸೇವೆ ಅಂತ. ನಮ್ಮದೇನು ಕೆಲಸ ಅಂದರೆ ಒಳ್ಳೆ ಸಿನಿಮಾ ಕೊಡೋದೇ ನಮ್ಮ ಸಮಾಜ ಸೇವೆ ಅಂತ ನಾನು ನಂಬಿದ್ದೀನಿ. ಮೇಲಾಗಿದ್ದ ರೈಸ್ ಆಫ್ ಅಶೋಕ ಅಂದಾಗಲೇ ಒಂದು ಸಣ್ಣ ಸ್ಪಾರ್ಕ್ ಓಪನ್ ಆಗುತ್ತೆ. ಆಮೇಲೆ ಸತೀಶ್ ಅವರು ಇಲ್ಲಿ ತನಕ ಮಾಡಿದಂಥ ಎಲ್ಲ ಸಿನಿಮಾಗಳು ಬೇರೆ ಥರದ ಸಿನಿಮಾಗಳು, ಬೇರೆ ಥರದ ನೇಟಿವಿಟಿಗೆ ಒಂದು ಸಿನಿಮಾಗಳು. ಈ ಸಿನಿಮಾ ನಿಮ್ಮ ಕೆರಿಯರ್ಗೆ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ಟಾಕ್ ಇದೆ. ಇದು ಎಷ್ಟು ಮಟ್ಟಿಗೆ ನೀವು ಅದನ್ನು ರಿಸೀವ್ ಮಾಡ್ತೀರಿ? ಅದಾಗಲಿ ಅಂತ ನನಗೂ ಆಸೆ. ಏನಂದರೆ ನನಗೆ ತುಂಬ ಆಸೆ ಇರೋದು ನನ್ನ ಲೈಫಲ್ಲಿ ಈ ಕ್ಯಾರೆಕ್ಟರ್ ಮೇಲೆ ತುಂಬ ಇಷ್ಟಪಟ್ಟು ಮಾಡ್ತಾ ಇರೋದು. ದಯಾನಂದ್ ಅವ್ರ ಕಥೆ ಹೇಳಿದ ತಕ್ಷಣ ಒಂದೇ ಸಲ ಕುತ್ಕೊಂಡ್ಬಿಟ್ಟೆ ನಾನು. ಗಿಜೆಟು ದುಡ್ಡು ನನ್ನ ಪೇಮೆಂಟು ಏನೂ ಕೇಳಲಿಲ್ಲ. ನಾನು ರಪ್ ಅಂತ ಒಪ್ಕೊಂಡೆ ಈ ಕಥೆಗೋಸ್ಕರ. ನಂಗೆ ತುಂಬ ಇಷ್ಟ ಆಯ್ತು ಪರ್ಸ್ನಲಿ ಅದಕ್ಕೋಸ್ಕರ. ಆ್ಯಂಡ್ ಅಫ್ಕೋರ್ಸ್ ಇದು ಆ ಥರನೇ ಸಿನಿಮಾ ಬರ್ತಾ ಇದೆ. ಇಲ್ಲಿವರೆಗೂ ಹಂಗೆ ಬಂದಿದೆ. ಅದು ಮಾಡಿಸ್ಕೋತಾ ಇದೆ, ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಹೋಗ್ತಾ ದೊಡ್ಡದಾಗ್ತಾ ಇದೆ ಸಿನಿಮಾ. ಅದೇನೋ ಗೊತ್ತಿಲ್ಲ, ಎಲ್ಲ ಕುಡ್ಕೊಂಡ್ಬರ್ತಾ ಇದೆ. ಬಹುಶಃ ಇದು ಏನೋ ನಾನು ಅಂದ್ಕೊಂಡಂಗೆ ಎಲ್ಲ ನನ್ನ ರೆಕಾರ್ಡ್ಗಳನ್ನ ಮುರಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆ ಈಗ ಬೆಂಗಳೂರಿಂದ ಈ ಲೊಕೇಶನ್ಗೆ ಬರೋ ತನಕನೂ ಅಂದರೆ ನಿಮ್ಮನ್ನು ಹೊಗಳೋದಲ್ಲ, ಅಯೋಗ್ಯ ಸಿನಿಮಾದ ಸಾಂಗನ್ನು ಕೇಳ್ಕೊಂಬಂದ್ವಿ. ಅಂದರೆ ಒಬ್ಬ ನಟ ಮಾಡಿದಂತಹ ಸಿನಿಮಾ, ಕೊಟ್ಟಂತಹ ಸಾಂಗ್ಗಳು, ಹೇಳಿದಂತಹ ಡೈಲಾಗ್ಗಳು ಜನಮಾನಸದಲ್ಲಿ ಅದು ತುಂಬ ಎನರ್ಜಿಯಾಗಿ ಫ್ಲೋ ಮಾಡ್ತಾ ಹೋಗುತ್ತೆ. ಇದು ಎಷ್ಟು ಪ್ಲಸ್ ಆಗುತ್ತೆ ಸತೀಶ್ಗೆ? ಆಮೇಲೆ ಇದು ಯಾಕೆ ಆಗಬೇಕು ಅಂತ? ಅಲ್ಲ, 100% ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಆಗಲಿ, ನಿಮಗೆ ಇಂಡಿಯನ್ ಇಂಡಸ್ಟ್ರಿನಲ್ಲಿ ಸಿನಿಮಾಗಳಲ್ಲಿ ಹಾಡುಗಳೇ ಬಹುಮುಖ್ಯ ಪಾತ್ರ ವಹಿಸುತ್ತೆ. ನಿಮಗೆ ಹಾಡುಗಳಿಲ್ಲದೇ ಸಿನಿಮಾಗಳಿಲ್ಲ. ನಮ್ಮದು ಹಾಡುಗಳು ಬಹುಮುಖ್ಯವಾಗಿ ಮಾರ್ಕೆಟ್ ಮಾಡೋದಕ್ಕೆ ಮತ್ತು ಜನರ ಮನಸ್ಸಲ್ಲಿ ನಾವು ಉಳಿಯೋದಕ್ಕೆ ದೊಡ್ಡ ಕಾರಣ ಆಗುತ್ತೆ. ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿಂದ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಹಂಸಲೇಖ ಅವರ ಹಾಡುಗಳು, ಅಣ್ಣವರ ಹಾಡುಗಳು, ಎಲ್ಲರ ಹಾಡುಗಳನ್ನ ಕೇಳ್ತಾನೆ ಬೆಳೆದವರು. ಅದ್ರ ಜೊತೆಗೆ ನಮ್ಮನ್ನು ನಾವು ಇಮ್ಯಾಜಿನೇಷನ್ ಮಾಡ್ತಾ ನಮ್ಮನ್ನು ನಾವು ಹೀರೋ ಆಗಿ ನಾವೇ ಬೆಳೆಸ್ಕೊಂಡವರು. ಓಕೆ, ಆ ಸಿನಿಮಾಗಳು ನೋಡ್ತಾನೆ, ಹಾಡುಗಳು ಕೇಳ್ತಾನೆ ನಾವು ಬೆಳೆದವರು. ಇವತ್ತು ನಾನು ಕೇಳೋದು ಎಲ್ಲ ಹಾಡುಗಳು 80s 90s ಹಾಡುಗಳೇ ಕೇಳೋದು ಜಾಸ್ತಿ. 70s 80s 90s ಹಾಡುಗಳೇ ನಾನು ಜಾಸ್ತಿ ಕೇಳೋದು. ನಾನು ಆಲ್ಬಮಲ್ಲಿ ಅದೇ ಇರೋದು ಜಾಸ್ತಿ. ನಾನು ಕಾರಲ್ಲಿ ಹೋದ್ರೂ ಅದೇ ಕೇಳೋದು. ನನಗೆ ಒಳ್ಳೆ ಎನರ್ಜಿ ಬೇಕು ಅಂತ ಕೇಳೋದು ಅದೇ ಹಾಡುಗಳು. ನಾವು ವರ್ಕೌಟ್ ಮಾಡಬೇಕಾದ್ರೂ ನಾನು ಕೇಳೋದು ಎಲ್ಲ 70s 80s 80s ಹಾಡುಗಳೇ ಜಾಸ್ತಿ ಕೇಳೋದು ನಾನು. ಹಂಗೆ ನನ್ನ ಹಾಡುಗಳು ಯಾವತ್ತೂ ನಾನು ಕೇಳಲ್ಲ, ಸೀರಿಯಸ್ಲಿ ಹೇಳ್ತಿದ್ದೀನಿ. ನಾನು ಕೇಳೋದೆಲ್ಲ ಹಳೆ ಹಾಡುಗಳೇ. ಯಾಕೆಂದ್ರೆ ನನಗೆ ಚಿಕ್ಕ ವಯಸ್ಸಿನ ಕರ್ಕೊಂಡು ಹೋಗುತ್ತೆ. ಅದು ನನ್ನ ಬಾಲ್ಯ ನೆನಪಾಗುತ್ತೆ, ನಮ್ಮ ಊರು ನೆನಪಾಗುತ್ತೆ, ನನ್ನ ನೆನಪುಗಳು ಬರ್ತವೆ ವಾಪಸ್ಸು. ಹಾಗಾಗಿ ಹಾಡುಗಳು ಯಾವಾಗಲೂ ಇವತ್ತೆಲ್ಲೋ ಕೇಳ್ತಾರೋ ಸಣ್ಣ ಮಕ್ಕಳಿಗೆ ಮುಂದೆ 10 ವರ್ಷ ಆದಮೇಲೆ ನಮ್ಮ ಹಾಡುಗಳು ನೆನಪಲ್ಲಿರುತ್ತೆ. ನಮಗಾಗ್ತಿರೋದು ಅವ್ರಿಗೂ ಆಗುತ್ತೆ. ಆಗ ಹಾಡುಗಳು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಸಿನಿಮಾಗದು ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಈ ಮಾದಯ್ಯನ ಸಾಂಗನ್ನು ಕೇಳಿದ್ವಿ. ಸಡನ್ನಾಗಿ ಶಿವಣ್ಣ ಕನೆಕ್ಟ್ ಆದರು, ಸಡನ್ನಾಗಿ ದೊಡ್ಡ ಹೀರೋಗಳು ಕನೆಕ್ಟ್ ಆದರು. ಈ ಮಾದಪ್ಪ, ಈ ಮಾದಯ್ಯ ಅನ್ನುವಂಥದ್ದು ಈ ಸಿನಿಮಾಗಳ ಜೊತೆ ನಿರಂತರ ನಂಟಿದೆ. ಅದು ಸತೀಶ್ಗೂ ನಂಟಿದೆ ಅಂತ. ಅಲ್ಲ, ಈಗ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬರ್ತಾ ನನಗೇನಂದ್ರೆ ಭಕ್ತಿಗೀತೆಗಳು ಕೇಳ್ಕೊಂಡೇ ಬೆಳೆದವನು ನಾನು. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ತುಂಬ ಹಾಡುಗಳು ಪ್ಲೇ ಮಾಡ್ತಿದ್ದೆ. ಅಯ್ಯಪ್ಪ ಸ್ವಾಮಿ ಹಾಡುಗಳು. ನಮ್ಮ ಅಣ್ಣ, ನಮ್ಮ ದೊಡ್ಡಣ್ಣ ಬೋರೇಗೌಡ ಅಂತ, ಅವರು ಅಯ್ಯಪ್ಪ ಸ್ವಾಮಿ ಹಾಡುಗಳು ಮತ್ತು ಹರಿಕಥೆಗಳು ಜಾಸ್ತಿ ಪ್ಲೇ ಮಾಡ್ತಿದ್ರು. ಆವಾಗಿಂದ ನಾನು ಅಣ್ಣವ್ರು ಹಾಡಿರೋ ಅಯ್ಯಪ್ಪ ಸ್ವಾಮಿ ಹಾಡುಗಳು, ಯೇಸುದಾಸ್ ಹಾಡಿರೋ ಇವೆಲ್ಲ ಕೇಳ್ತಾ ಬೆಳೆದವನು ನಾನು. ಆಮೇಲೆ ಮಂಟೆಸ್ವಾಮಿ ಗೀತೆಗಳು, ನಮ್ಮ ಫೋಕು, ಅದ್ರ ಜೊತೆಗೆ ಏನೋ ಅದರ ಎಫೆಕ್ಟ್ ಇದೆ ಗೊತ್ತಾ, ಸಾಹಿತ್ಯದ ಎಫೆಕ್ಟ್ಗಳಿದೆ ಗೊತ್ತಾ, ಅವೆಲ್ಲವೂ ನಮ್ಮ ಮೇಲೆ ಆಗಿರ್ತವೆ, ಗೊತ್ತಿಲ್ಲದೇ ಆಗಿರ್ತವೆ. ಅದನ್ನು ಕೇಳಿ ಬೆಳೆದಿರೋದ್ರಿಂದ ನನಗೆ ಎಲ್ಲ ಒಂದು ಕಡೆ ಈ ಮಾದೇವ ಸಾಂಗ್ ಮಾಡಬೇಕಾದ್ರೆ ನಾನು ಪೂರ್ಣ ಅದರೊಳಗಡೆ ಒಂದು ಸಣ್ಣ ಫಿಲಾಸಫಿನ ಹೆಂಗೆ ತರೋದು ಒಂದು ಚರ್ಚೆ ಮಾಡ್ತಾ ಈ ಹಾಡು ಉಟ್ಕೊಂತು. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಮಾದೇವ ಉಗೆ ಇದೆ. ಆ್ಯಂಡ್ ಒಂದಷ್ಟು ಲೈನ್ಸ್ಗಳಿದೆ. ಏನಂದರೆ ಅವನು ಹೇಳ್ತಾನೆ ನೋಡಿ, ರಾಗಿ ಬೀಸೋ ಕಲ್ಲು ನೀನೆ, ಬೀಸೋ ಗಾಳಿ ಸದ್ದು ನೀನೆ, ಮೇಲಿಲ್ಲ ಕೀಳಿಲ್ಲ ನೀನೆ, ಕಷ್ಟ ಸುಖಕ್ಕೆಲ್ಲ ನೀನೆ, ಕೂಗೋ ಕೋಳಿ ಸದ್ದು ನೀನೆ, ಅವ್ವನ ಎದೆ ಹಾಲು ನೀನೆ ಅಂತಂತಾನೆ. ಅಂದರೆ ಇಡೋ ವಿಭೂತಿನೂ ನೀನೆ, ಎಲ್ಲವೂ ನೀನೆ ಅಂತಾನೆ ಈ ಹಾಡಲ್ಲಿ. ನೀವು ಕೇಳಿದಾಗ ಬಂದಾಗ ಚೆನ್ನಾಗಿರುತ್ತೆ, ನಿಮಗೆ ಸರ್ಪ್ರೈಸ್ ಆಗಿರುತ್ತೆ. ಎಲ್ಲವೂ ನೀನೆ ಅಂತಂದಾಗ ಏನದು? ಪ್ರಕೃತಿ. ನಿಮ್ಮ ಪ್ರಕೃತಿನಲ್ಲೇ ಒಂದು ಫಿಲಾಸಫಿ ಇದೆ, ನೇಚರಲ್ಲೇ ಒಂದು ಫಿಲಾಸಫಿ ಇದೆ. ಜಗದ ಜಲಗಾರನು ನೀನೆ ಅಂತಾನೆ ಈ ಹಾಡಲ್ಲಿ. ಜಗದ ಜಲಗಾರನು ನೀನೆ ಅಂದಿದ್ದು ಕುವೆಂಪು. ಎಲ್ಲವೂ ನೀನೇ. ಹಂಗಾಗಿ ಆ ಹಾಡಿನ ಜೊತೆಗೆ ಆ ಸಮಾನತೆಯನ್ನು ಹೇಳ್ತಾ, ಜೊತೆಗೆ ಏನೋ ಒಂದು ದೇವರ ಭಕ್ತಿ ಅನ್ನೋದೇನೋ ನಂಬಿಕೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ನಂಬಿಕೆ. ಆ ನಂಬಿಕೆ ಜೊತೆಗೆ ಒಂದು ಫಿಲಾಸಫಿನ ಹೇಳ್ತಾ ಎಲ್ಲವೂ ನಿರಾಕಾರ ಅಂತ ಹೇಳುವಂಥ ಹಾಡಿದ್ದು. ಸ್ಪೆಷಲಿ ಮಾತಾಡುವಾಗ ನನಗೆ ನಿಮ್ಮಲ್ಲಿರುವಂಥ ಒಂದು ಇಂಟರ್ನಲ್ ಸ್ಟಫ್ ಕಾಣಿಸ್ತು. ಸತೀಶ್ ಅವರು ಅಟೆಂಡ್ ಮಾಡಿದಂತಹ ಇವೆಂಟ್ಗಳು, ಪ್ರೆಸ್ ಮೀಟ್ಗಳು, ಜೊತೆಗೆ ಎಲ್ಲೋ ವೇದಿಕೆಯಲ್ಲಿ ಹೋಗಿ ಮಾತಾಡುವಾಗ ಒಂದು ಸ್ಟ್ರೇಟ್ ಆದಂಥ ವಿಷಯಕ್ಕೆ ಮಾತಾಡ್ತೀರಿ, ಒಳ್ಳೆಯ ವಿಷಯಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ. ಈ ಥರದ ಎನರ್ಜಿ ಫ್ಲೋ ಆಗೋದಕ್ಕೆ ಒಂದು ಬಲವಾದ ಕಾರಣ ಇರಬೇಕಲ್ಲ?
ಅಲ್ಲ ಏನಿದೆ ಈಗ ಏನು ಗೊತ್ತಾ, ನಾವು ಸಮಾಜದಲ್ಲಿ ಇರುವಂಥ ಸಮಸ್ಯೆಗಳನ್ನ ನೇರವಾಗಿ ಮಾತಾಡೋದಕ್ಕೆ ಭಯ ಯಾಕೆ ಬಿಡಬೇಕು? ರೋಡ್ ಸರಿ ಇಲ್ಲ, ನನಗೀಗ ಯಾವ ಸರ್ಕಾರದ ಮೇಲೂ ಏನೋ ನಾನು ಆ ಸರ್ಕಾರ ಈ ಸರ್ಕಾರದ ಪರವಾಗಿಲ್ಲ, ನಾನು ಸೆಂಟ್ರಲ್ ಇಲ್ಲ, ಲೆಫ್ಟಲ್ಲಿಲ್ಲ, ರೈಟಲ್ಲಿ ಇಲ್ಲ, ನನ್ನ ದಿನನಿತ್ಯ ಏನು ಕಾಣುತ್ತೋ ಆ ಸಮಸ್ಯೆನ ಮಾತಾಡೋದು ನಾನು. ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ರೋಡ್ ಸರಿ ಇಲ್ಲ ಅಂದರೆ ನಾನು ಟ್ಯಾಕ್ಸ್ ಕಟ್ತೀನಿ, ನೀನು ರೋಡ್ ಯಾಕೆ ಸರಿ ಇಲ್ಲ ಗುರು? ಇದು ನನ್ನ ಪ್ರಶ್ನೆ. ನೀನು ಯಾವ ಪಕ್ಷದವರೂ ಆಗಿರು ಆಯಿತಾ. ಎಲ್ಲ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾವ ಸರ್ಕಾರಗಳು ಬಂದಾಗಲೂ ಎಲ್ಲೂ ಕೂಡ ಯಾವ ರಸ್ತೆಗಳು ಸರಿ ಹೋಗಿಲ್ಲ. ಆ ಪ್ರಾಬ್ಲಮ್ ಯಾರು ಹೇಳಲ್ಲ. ಎಲ್ಲರೂ ಏನಾಗುತ್ತೆ ಅಂತಂದರೆ ಕೆಲವರು ಪರವಾಗಿ ಮಾತಾಡಬೇಕು, ಇಲ್ಲ ಕೆಲವರು ವಿರೋಧವಾಗಿ ಮಾತಾಡಬೇಕು. ಯಾವುದು ಸ್ಟ್ರೈಟಾಗಿ ಇರೋ ವಿಷಯನ ಹೇಳೋಕ್ಕಾಗಲ್ಲ. ಹೇಳೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ, ಹೇಳಲ್ಲ ಯಾರೂ. ಈಗ ನಾನೊಂದು 2 ವಿಷಯ ಮಾತಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ, ನಾನು ಈ ಗುಂಪು ಅಂತ ಆಗ್ತಾರೆ. ನಾವು ಯಾವ ಗುಂಪು ಅಲ್ಲ. ನಮ್ಮನ್ನೇನಾದ್ರು ಸೇರಿಸಿದ್ರೆ ಬಡವ್ರ ಗುಂಪಿಗೆ ಸೇರಿಸ್ಬಿಡಿ, ಹಸಿದವ್ರ ಗುಂಪಿಗೆ ಸೇರಿಸ್ಬಿಡಿ, ನ್ಯಾಯ ಕೇಳೋರ ಗುಂಪಿಗೆ ಸೇರಿಸ್ಬಿಡಿ. ನಮ್ಮನ್ನು ಸೇರಿಸಿದ್ರೆ ಬೇರೆ ಯಾವ ಗುಂಪು ಇಲ್ಲ. ನನಗೆ ಯಾವ ಗುಂಪಿನ ಬಗ್ಗೆನೂ ನಂಬಿಕೆ ಇಲ್ಲ. ನನ್ನದೇ ಒಂದು ಗುಂಪು, ಬೇರೆ ಸಮಸ್ಯೆ ಕಂಡಾಗ ಮಾತಾಡಬೇಕು ಅಷ್ಟೇ ನನ್ನ ಗುಂಪು. ಬೇರೆ ಸಮಸ್ಯೆ ನಾನು ಬೇರೆ ಗುಂಪಿಲ್ಲ ನಂದು. ದಟ್ಸ್ ಆಲ್ ಅಷ್ಟೇ. ಜೊತೆಗೆ ನಿಮ್ಮ ಸಿನಿಮಾ ಶುರು ಆದ ನಂತರ ಮತ್ತೊಮ್ಮೆ ಸುದ್ದಿ ಆಗಿದ್ದು ಸಪ್ತಮಿ ಗೌಡ ಅವ್ರು ಎಂಟ್ರಿ ಆಗಿದ್ದಂದ್ರೆ ಇದೊಂದು ಫೈನಲ್. ಅಂದರೆ ಈ ಆನ್ ಬೋರ್ಡ್ ಪ್ರೊಸೆಸ್ ಬಗ್ಗೆ ಒಂದು ಹೇಳಿ, ಸಪ್ತಮಿ ಅವ್ರ ಬಗ್ಗೆ. ಸಪ್ತಮಿ ಬ್ಯೂಟಿಫುಲ್ ಗರ್ಲ್ ಆ್ಯಂಡ್ ತುಂಬ ಪ್ರೊಫೆಷ್ನಲ್ ಆ್ಯಂಡ್ ಸಖತ್ತು ಪ್ಯಾಷನೇಟ್ ಆ್ಯಂಡ್ ಒಳ್ಳೆ ನಟಿ, ಅದ್ಭುತವಾದ ನಟಿ. ಈ ಸಿನಿಮಾದಲ್ಲಿ ಸಪ್ತಮಿಯವರು ತುಂಬ ಅದ್ಭುತವಾದ ನಟಿ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಸಪ್ತಮಿ ನಿಮ್ಮೆಲ್ಲರಿಗೂ ಜಾಸ್ತಿ ಇಷ್ಟ ಆಗ್ತಾರೆ. ಕಾಂತಾರದಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪಾಪ್ಕಾರ್ನ್ ಮಂಕಿ ಟೈಗರಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಯುವದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನಾವು ಪ್ರೌಡಿಂದ ಹೇಳ್ತೀವಿ, ಇದರಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ಅಂತ. ಆಲ್ ದ ಬೆಸ್ಟ್. ಇದಿಷ್ಟು ನೀನಾಸಂ ಸತೀಶ್ ಶರ್ಮಾ ಮತ್ತು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.